ಇಟ್ಟಿದ್ದೀನಿ. ಅದಕ್ಕೆ ಕಡಲೆಕಾಯಿ ಒಂದು ಕಡಲೆಕಾಯಿನ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಇವತ್ತು ಹಾಲು ಸಾರಿಗೆ ಪಡ್ಲುಕಾಯಿ ಹಾಕಿ ಮಾಡ್ತಿರೋದು ಸುಷ್ಮಾ. ಯಾರ್ಯಾರ ಕಡೆ ಈ ಥರ ಮಾಡ್ತಾರೆ ಕಮೆಂಟ್ ಹಾಕಿ. ನಮ್ಮ ಕಡೆ ಅಂತೂ ಈ ಥರ ಮಾಡಲ್ಲ. ನಮ್ಮ ಬಂಗಾರಪೇಟೆ ಕಡೆ ಮಾಡ್ತಾರೆ, ಕೋಲಾರ ಕಡೆ. ಅದಕ್ಕೆ ಒಂಚೂರು ಉಪ್ಪು. ಕೋಲಾರ ಕಡೆ ಸ್ಪೆಷಲ್ ಪಡ್ಲುಕಾಯಿ ಹಾಲು ಸಾರು. ಇದೆಲ್ಲ ಚೆನ್ನಾಗಿ ಬೀಸ್ಕೊಳ್ಳೋಣ. ಈ ಕಡೆ ಅವರೆಕಾಳನ್ನ ಹುರಿದು ಇದಕ್ಕೂ ಹಾಲು ಸಾರ್ಗೆ ಹಾಕ್ತೀಯ? ಇದನ್ನು ಅದನ್ನ ಬೇಯಿಸ್ಬಿಟ್ಟು ಅಂದರೆ ಕೂಗಿಸ್ಬಿಟ್ಟು ಅದೇ ಬೇಯಿಸ್ಬಿಟ್ಟು ಹಾಕ್ತೀವಿ. ಅಂದರೆ ಇದು ಚೆನ್ನಾಗಿ ಹುರಿದು ಕೂಗಿಸಿ ಒಟ್ಟಿನಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಹಾಲು ಸಾರ್ಗೆ ಹಾಕೋದಾ? ಚೆನ್ನಾಗಿ ಹುರಿಬೇಕು, ಫ್ರೈ ಆಗಬೇಕು. ಮತ್ತು ಅವರೆಕಾಳು, ಹಾಲು, ಪಡ್ಲುಕಾಯಿ 3-4 ಹೇಗೆ ಸಾರು ಮಾಡೋದು ಅಂತ ನೋಡೋಣ. ಕೊಬ್ಬರಿ, ಕಾಯಿ ಆಗಲ್ಲ, ಕೊಬ್ಬರಿನೇ ಬೇಕಾ? ಕೊಬ್ಬರಿ ಕಾಯಿ ಬೇಡ, ಕೊಬ್ಬರಿ ಮಾತ್ರ. ಸ್ವಲ್ಪ ಬೆಳ್ಳುಳ್ಳಿ, ಮೆಣಸು ಒಂದು ಸ್ಪೂನು. ಅಂದರೆ ಮೆಣಸು ಹಾಕಿದ್ರೆ ನಿಮಗೆ ಈ ಕಫ ಕೆಮ್ಮು ಆದಾಗ ಚೆನ್ನಾಗಿರ್ತದೆ, ಒಳ್ಳೇದು ಕೊಟ್ಟರೆ. ಮಳೆಗಾಲಕ್ಕೆ ಇವಾಗ ಮಳೆ ಬರ್ತೈತೆ ನೋಡಿ. ಇವಾಗ ಈಚೆ ಕಡೆ ಮಳೆ ಬರ್ತಿದೆ. ಖಾರಕ್ಕೆ ವೆದರ್ಗೆ ಹಾಲು ಸಾರು ಸುಷ್ಮಾ ಹುರಿದು ಅವರೆಕಾಳು ಹಾಕಿ ಮಾಡ್ತಿದ್ದಾರೆ. ರುಬ್ಬಕ್ಕೆ ಕೊಬ್ಬರಿ, ಮೆಣಸು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಕೊತ್ತಂಬರಿ. ಇದು ರುಬ್ಕೊಳ್ಳೋಣ. ಇಲ್ಲಿವರೆಗೆ ಇದು ಬೇಯಲಿ. ಅದು ಚೆನ್ನಾಗಿ ಹುರಿದ್ಬಿಟ್ಟು ಕುಕ್ಕರಲ್ಲಿ 1-2 ಕೂಗ 3 ಕೂಗಿಸಿದ್ರೆ ಕಾಳು ಬೇಯಿದ್ರೆ ತಾನೆ ಚೆನ್ನಾಗಿದೆ. ಇಲ್ಲ ಅರ್ಧಂಬರ್ಧ ಬೆಂದ್ರೆ ಒಟ್ಟೆ ಬಂದಿಲ್ಲ ಅಂತ. ಈ ಹಾಲು ಸಾರು ಬೇಯಿಸೋದೇನು? ಹಾಂ ಅದೊಂದೇನಿಲ್ಲ ಸರ್, ಒಂದು ಕುದಿ ಬರ್ತಂಕ ಅಷ್ಟೇ ನಾವು ಇದು ಮಾಡ್ಕೊತೀವಿ. ಇವಾಗ ಬೇಯಿಸಿ ಇಸ್ಕೊಂಡ್ಬಿಡ್ತೀರಲ್ಲ. ಚೆನ್ನಾಗಿ ಹಾಲನ್ನ ಕಾಯಿಟ್ಟಿದ್ದಾರೆ. ಸ್ವಲ್ಪ ಅಕ್ಕಿ ಮರ್ಸ್ಬಿಟ್ಟಿದ್ರು ಸುಷ್ಮಾ ಅವರು, ಇವಾಗ ಹಾಕಿದ್ದಾರೆ. 1 ಸ್ಪೂನ್ ಅಷ್ಟು ಅಕ್ಕಿ. ಅಕ್ಕಿಯನ್ನು ನೆನ್ಸೋದೇನು ಬೇಡವಾ ಸುಷ್ಮಾ? ನಾವು ಮಜ್ಜಿಗೆ ಸಾರಿಗೆ ನೆನೆಸ್ಬಿಟ್ಟು ಅಕ್ಕಿ ಹಾಕ್ತೀವಿ. ನೀನು ಹಾಲು ಸಾರಿಗೆ ಅಕ್ಕಿ ಹಾಕ್ತಾ ಇದೀಯ ಹಾಗೆ. ನಮ್ಮ ಹಂಗೆ ಅಷ್ಟು ರುಬ್ಕೋಬೇಕು. ಚೆನ್ನಾಗಿ ಮಾಡ್ತಾರೆ ಹಾಲು. ಇದು ನೀಟಾಗಿ ಕೆಂಪಾಡ ನೀಟಾಗಿ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ. ಅದು ಸ್ಮೆಲ್ಲು ಒಳ್ಳೆ ಬೇಕಾಗುತ್ತೆ, ಗಮ್ಮಲ್ಲಿ. ಇದು ಚೆನ್ನಾಗಿರುತ್ತೆ. ಪಡ್ಲುಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಪಡ್ಲುಕಾಯಿ ಬೇಗ ಬೇಯುತ್ತೆ, ಅದೇನು ಕುಕ್ಕರ್ಗೆ ಏನು ಅವಶ್ಯಕತೆ ಇರಲ್ಲ. ಅವರೆಕಾಳು ಮಾತ್ರ ಕುಕ್ಕರಲ್ಲಿ ಕೂಗಿಸ್ಲೇಬೇಕು. ಚೆನ್ನಾಗಿ ಹುರಿದು ಇದು ಹಸಿ ಅವರೆಕಾಳಲ್ಲಿ ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಈ ಅವರೆಕಾಳೆ ಬೇಕಾ? ಅಂದರೆ ಆಪ್ಷನ್ನು. ನಾನು ನಾರ್ಮಲಾಗಿ 2 ಮಿಕ್ಸ್ ಮಾಡಿ ಹಾಕ್ತೀನಿ, ಇಲ್ಲಾಂದರೆ ಅದೊಂದಳೆ ಮಾಡ್ತೀನಿ. ಪಡ್ಲುಕಾಯಿ ಮಾತ್ರ ಹಾಕ್ತೀನಿ. ಇದಿಲ್ಲ ಅಂದರೆ ಮಾತ್ರ ಬರೀ ಅದೊಂದು ಹಾಕ್ತೀನಿ. ಅವರೆಕಾಳು ಹಾಕೋಂಥ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಆಪ್ಷನಲ್. ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಪಡ್ಲುಕಾಯಿ ಒಂದೇ ಹಾಕ್ಬಿಟ್ಟು ಹಾಲು ಸಾಂಬಾರು ಮಾಡಿ. ಆಗಿದೆ. ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಕುಕ್ಕರ್ಗೆ ಹಾಕ್ತಾರಾ? ಓಕೆ. ಇವಾಗ ಕುಕ್ಕರ್ ಹುಡ್ದಿತ್ತಲ್ಲ ಅವರೆಕಾಳನ್ನ ಕುಕ್ಕರ್ಗೆ ಹಾಕಿ ನೀರು ಹಾಕಿ, ನೀರನ್ನ 1-2 ಗ್ಲಾಸ್ ಹಾಕ್ತಿದ್ದೀವಿ. ಅಂದರೆ ಕಾಳು ನೋಡ್ಕೊಂಡು ನೀವು ನೀರು ಹಾಕಿ ಅಷ್ಟೇ. ಅದು ಬೇಯತ್ತಷ್ಟೇ. ಆ ನೀರೇನು ಅವಶ್ಯಕತೆ ಇಲ್ಲ ನಮಗೆ. ಬಸ್ಬಿಟ್ಟು ನಾವು ಹಾಲ್ಗೆ ಹಾಕೋದು ಆಗಿರೋದ್ರಿಂದ ಬೇಯಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ 1-2-3 ಕೂಗಿಸ್ಕೊಳ್ಳೋಣ. ಒಟ್ಟಿನಲ್ಲಿ ಬೇಯಬೇಕಷ್ಟೇ. 2 ಕೂಗ್ಸನ್ನ ಕೂಗಿಸಿ 3 ಕೂಗ್ಸನ್ನ ಕೂಗಿಸಿ ಬೇಯಬೇಕು ಅವರೆಕಾಳು. ಇಟ್ಟಿದ್ದೀವಿ. ಇದು ಬೇಯ್ತಿದೆ ಆಲ್ರೆಡಿ. ಏನಿಲ್ಲ ಬೇಯಿಸ್ಬೇಕು. 5 ನಿಮಿಷ ಬೇಯ್ತೈತೆ. 5 ನಿಮಿಷ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀರ, ಬೇಗ ಬೇಯುತ್ತೆ. ಅದೇ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಪೂರ್ತಿ ಉರಿ ಮಾಡಿ. ಅದೇ
ಬರೋ ಅಷ್ಟೊತ್ತಿಗಾಗಿತ್ತು, ಕರೆಂಟ್ ಬರೋಷ್ಟಕ್ಕೆ ರುಬ್ಬೋ ಅಷ್ಟೇ ಸರ್. ಇಲ್ಲಿ ಕರೆಂಟ್ ಹೋಗಿದೆ, ಇಲ್ಲ ಅಂದರೆ ಜೊತೆಗೆ ಸಾರೆ ಆಗಿರೋದು, ಮಳೆ ಬರ್ತಿದೆ ಅದಕ್ಕೋಸ್ಕರ ಅಷ್ಟೊತ್ತಿಗೆ ಬೇಯ್ಲಿ. ಇದು ಅಷ್ಟೊತ್ತಿಗೆ ಕೂಗುತ್ತೆ. ಆಮೇಲೆ ಜಾಸ್ತಿ ಹೊತ್ತಾಗಲ್ಲ, ರುಬ್ಬಿದ್ರೆ ಒಗ್ಗರಣೆ ಹಾಕೋದಷ್ಟೆ. ಇವಾಗ ರುಬ್ಬೋಕ್ಕೆ ಒಂದು ಸ್ವಲ್ಪ ಕಡಲೆ ಹಾಕಿದ್ದೀವಿ ನೋಡಿ. ಈ ಥರ ಬೆಂದಿದೆ, ನೀಟಾಗಿ ನಾವು ನೀರೆಲ್ಲ ಬಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಪಡ್ಲುಕಾಯಿನ ಕಾಳು ಅಷ್ಟೇ ನೀಟಾಗಿ ನೋಡಿ ಬೆಂದಿದೆ. ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕು. ಇವಾಗ ಒಗ್ಗರಣೆಗೆ ನಾವು ಪಾತ್ರೆ ಇಟ್ಕೊಂಡಿದ್ದೀವಿ, ಎಣ್ಣೆ ಹಾಕಂತ ಇದೀವಿ. ಒಗ್ಗರಣೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ಮೇಲೆ ಸಾಸಿವೆ, ಸಿಡಿದ್ಮೇಲೆ ಜೀರಿಗೆ, ಆದಮೇಲೆ ಬೆಳ್ಳುಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಹೆಂಗೆ ಹಾಕಿದೆಯಾ ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ. ಗೆಜ್ಜೆ ಹಾಕೊಳ್ಳೋರು ಗೆಜ್ಜೆ ಹಾಕೊಳ್ಳಿ, ಇಲ್ಲ ನಾವು ಹಂಗೆ ಹಂಗೆ ಸಿಗುತ್ತಪ್ಪ ಬಾಯಿಗೆ, ನಮ್ಗೆ ಇಷ್ಟ ಇಲ್ಲ ತಿನ್ನೋಕ್ಕೆ ಅನ್ನೋದು ಈ ಮಳೆಗಾಲದಲ್ಲಿ ಸಾರು ಒಳ್ಳೆಯದು. ಬೆಳ್ಳುಳ್ಳಿ ಒಂದೆರಡು ಒಗ್ಗರಣೆಗೆ 1-2 ಹಾಕೋದು ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಅದೆಲ್ಲ ಕೊಯ್ಯೋದು. ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಮಾತ್ರ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ಹಾಲು ಹಾಕ್ತೀವಲ್ಲ ಅದಕ್ಕೋಸ್ಕರ ನಾವು ಏನು ಮಸಾಲೆ ರುಬ್ಬಿರ್ತೀವೋ ಅದೇ. ಎಕ್ಸ್ಟ್ರಾ ನೀರೇನು ಹಾಕ್ತಿಲ್ಲ ನಾವು, ಅದಕ್ಕೆ ಹಾಲು ಹಾಕ್ಕೊಂಡೆ ಅದು ಮಸಾಲೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಹಾಕೋಣ. ಒಂಚೂರು ಮಸಾಲೆ ಫ್ರೈ ಮಾಡಿಬಿಟ್ಟು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಯಾಕೆಂದರೆ ಕೈ ಆಡಿಸ್ತಾ ಇರಬೇಕು, ತಳ ಇದಾಗುತ್ತೆ. ಇಷ್ಟು ಬೇಗ ಇದಾಗ್ಬಿಟ್ಟದೆ. ಇವಾಗ ಏನು ಹಾಲು ಹಾಕೊಂಡಿರ್ತೀವಲ್ಲ ತೊಳೆದಿರೋದು, ಮತ್ತು ನಿಮ್ಗೆ ಯಾವ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿ ಹಾಲೇ ಹಾಕಿ ಅಷ್ಟೇ. ನೀರಂತೂ ಹಾಕೋಕೆ ಹೋಗ್ಬೇಡಿ. ನಿಮಗೆ ಗಟ್ಟಿ ಬೇಕಾ, ಇದು ನಾನು ಇಷ್ಟ ಹಾಕೋತೀನಿ ಇಲ್ಲ ಇನ್ನೊಂಚೂರು ಚೆನ್ನಾಗಿದೆ. ಇದು ಬಂಗಾರಪೇಟೆ ಕಡೆ ಅಂತ ಸ್ಪೆಷಲ್ಲು, ನಾವಂತೂ ಈ ಥರ ಮಾಡಲ್ಲ. ಒಂದ್ಸಲಿ ಮಾಡ್ಬಿಟ್ಟು ನೋಡಿ, ಟ್ರೈ ಮಾಡಿ. ನಮ್ಮಲ್ಲಿ ನಮ್ಮಮ್ಮ ಇದ್ದಾಗೂ ಮಾಡೋದು ಹಾಲು ಸಾಂಬಾರು ಅಂತ. ಹಾಲು ಸಾರು ಮಾಡ್ತೀವಿ, ಅದನ್ನು ಈ ಥರ ಮಾಡೋದು. ನಾನು ಈ ಥರ ನನಗೆ ತುಂಬ ಇಷ್ಟ. ಇದು ಮುದ್ದೆಗೆ ಅಂತ ಏನು ಚೆನ್ನಾಗಿರುತ್ತೆ ಗೊತ್ತಾ, ಅದು ಸಣ್ಣ ಕುದೀಲಿ ಒಂಚೂರು ತೆಗೀರು. ಇವಾಗ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀವಿ. ಇವಾಗಲೇ ನೋಡಿ ಉಪ್ಪು ಖಾರ ಎಲ್ಲ ನಿಮಗೇನು ಅಕಸ್ಮಾತ್ ಖಾರ ಕಡಿಮೆ ಅಲ್ಲ, ಖಾರ ಕಡಿಮೆ ಇದ್ರೆ ಚಂದ. ಇಲ್ಲ ಅಂದರೆ ಮೆಣಸು ಹಾಕಿರ್ತೀವಲ್ಲ, ಮೆಣಸು ಹಾಕಿರ್ತೀವಲ್ಲ ಇದಕ್ಕೇನೆ. ಇವಾಗ ಅದಾದಮೇಲೆ ಇವಾಗ ನಾವು ಬೇಯಿಸ್ಕೊಂಡಿರೋದು ಪಡ್ಲಕಾಯಿ ಅದನ್ನು ಡೈರೆಕ್ಟಾಗಿ ಒಳಗೆ ಹಾಕಿದ್ರು. ಆಮೇಲೆ ಅವರೆಕಾಳು ಅಷ್ಟೇ, ಅವರೆಕಾಳು ಮತ್ತು ಪಡ್ಲಕಾಯಿ ಎರಡನ್ನೂ ಹಾಕಿ ಚೆನ್ನಾಗಿ ಒಂದು ಕುದಿನ ಸ್ವಲ್ಪ ಕುದಿಸ್ಬೇಕು. ಸ್ವಲ್ಪ ಕುದಿಸಿದ್ರೆ ಮುಗೀತು, ಹಾಲು ಸಾಂಬಾರು ರೆಡಿ. ನೋಡಿ ಇದು ಚೆನ್ನಾಗಿ ಕುದೀತೈತೆ. ಇಷ್ಟು ಕುದಿದ್ರೆ ಸಾಕು. ಸಾಕ ಸುಷ್ಮಾ? ಸಾಕ. ಇಷ್ಟು ಕುದಿದ್ರೆ ಸ್ಮೆಲ್ ಎಲ್ಲ ಹೋಗ್ತಿದೆ, ಅದು ಸ್ಮೆಲ್ ಎಲ್ಲ ಹೋಗಿದೆ. ನಿಜವಾಗ್ಲೂ ಸಾರಂತೂ ಮಗನ ಮಾಡ್ತಿದೆ. ನೋಡೋಣ. ಇದೆಲ್ಲ ಆರ್ಡರ್ ಬೇಯಿಸ್ಕೊಳ್ತೀವಲ್ಲ, ಒಂದು ಕುದಿ ಬರಬೇಕು ಅಷ್ಟೇ ಸಾರು. ಅದ್ರ ಜೊತೆ ಒಂಚೂರು ಮಿಕ್ಸ್ ಆಗಬೇಕು ಕಾಳು ಮತ್ತು ಪಡ್ಲಕಾಯಿ. ಹಾಲು ಸಾಂಬಾರು ರೆಡಿ. ಅನ್ನಕ್ಕೆ ಮುದ್ದೆಗೆ ಸೂಪರಾಗಿರುತ್ತಂತೆ ಕಾಂಬಿನೇಷನ್.
ನೋಡೋಣ. ಕುಡಿಯಲ್ಲ ಫಸ್ಟ್. ನಾನೇನು ಕುಡಿ, ಏನಾಗಲ್ಲ, ನೀನಾದ್ರೇನು. ಚಳಿಗೇಳು ಸಕ್ಕತ್ತಾಗ ಚೆನ್ನಾಯ್ತಾ? ಬಿಸಿ ಬಿಸಿ ಸಕ್ಕತ್ತಾಗ. ಅನ್ನಕ್ಕೆ ಮುದ್ದೆಗೆ ಹಾಕೊಂಡು ತಿನ್ನಿ. ಯಾವ ಕಡೆ ಸ್ಪೆಷಲ್ ಸುಷ್ಮಾ? ಬಂಗಾರಪೇಟೆ. ಹಾಂ, ಬಂಗಾರಪೇಟೆ ಸ್ಪೆಷಲ್ ಅಂತೆ. ಆ ಕಡೆ ಯಾರು ಇದ್ರೆ ಕಮೆಂಟ್ ಹಾಕಿ. ಅದನ್ನ ಗೊತ್ತಿಲ್ಲ, ನಮ್ಮಮ್ಮ ಮನೆ ಮಾಡ್ತಾರೆ. ಬಂಗಾರಪೇಟೆ ಎಲ್ಲರೂ ಮಾಡ್ತಾರೋ ಗೊತ್ತಿಲ್ಲ. ಅದೇ ನಮ್ಮಮ್ಮ ಮನೆ ಕಡೆ ನಮ್ಮ ದೊಡ್ಡಮ್ಮ ಎಲ್ಲರೂ ಮಾಡ್ತಾರೆ. ಅದೇ ಚೆನ್ನಾಗೈತೆ ನೋಡೋಕ್ಕೆ, ಸೂಪರ್ ಆಗೈತೆ ನೋಡಿ. ಅದ್ರ ಜೊತೆ ಮುದ್ದೆ ಜೊತೆ ಸಕ್ಕತ್ತಾಗಿ ಹೇಗಿದೆ ಅಂತ ಹೇಳಿ.